ಹಾಸನವನ್ನು ನಾವು ನೋಡಿದ್ವಿ. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಪಘಾತ ಸಂಭವಿಸಿದೆ. ಬೆಂಗಳೂರಲ್ಲಿ ಭೀಕರ ಅಪಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಸುಮನಹಳ್ಳಿ ಜಂಕ್ಷನ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಟೋ ಮತ್ತು ಕಾರಿಗೆ ಡಿಕ್ಕಿ ಹೊಡೆದಂತಹ ಕ್ಯಾಂಟರ್ ಡಿಕ್ಕಿಗೆ ಆಟೋದಲ್ಲಿ ಇದ್ದಂತಹ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಓರ್ವ ಮಹಿಳೆ, ಒಬ್ಬ ಪುರುಷ ಸಾವನ್ನಪ್ಪಿದ್ದಾರೆ. ಏಸು ಡಿ ಜೆನಿಫರ್ ಮೃತ ದುರ್ದೈವಿಗಳು. ಡಿಕ್ಕಿಯ ರಭಸಕ್ಕೆ ಎರಡು ತುಂಡಾಗಿರುವಂತಹ ಆಟೋ, ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಈ ದುರ್ಘಟನೆ ಆಗಿದೆ ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕಾರಿನಲ್ಲಿ ಇದ್ದವರಿಗೆ ತೀವ್ರ ಗಾಯವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ನಾಗರಭಾವಿ ಕಡೆಯಿಂದ ಬರ್ತಾ ಇದ್ದಂತಹ ಕ್ಯಾಂಟರ್ ಸುಮ್ಮನಹಳ್ಳಿ ರಸ್ತೆಗೆ ಇಳಿಯುವಾಗ ನಿಯಂತ್ರಣ ತಪ್ಪಿ ದುರಂತ ಸಂಭವಿಸಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ. ಈ ಆಟೋ 2 ಪೀಸ್ ಆಗಿದೆ, ಅಷ್ಟರ ಮಟ್ಟಿಗೆ ಅಪಘಾತದ ತೀವ್ರತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಆ ಒಂದು ಭಾಗ ಸುಮ್ಮನಹಳ್ಳಿಯಲ್ಲಿ ಯಾವಾಗಲೂ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಈಗ ಕಂಪ್ಲೀಟ್ ಆಗಿ ಜನ ಆವರಿಸ್ಕೊಂಡಿದ್ದಾರೆ. 4 ಭಾಗ ಇದೆ ಅಲ್ಲಿ. ಒಂದು ನಾಗರಬಾವಿ ಕಡೆ ಹೋಗೋ ಕಡೆ, ಮತ್ತೊಂದು ಸುಂಕದಕಟ್ಟೆ ಕಡೆ ಹೋಗೋ ಕಡೆ, ಮತ್ತೊಂದು ಕಡೆ ಈ ದಾಸರಹಳ್ಳಿ ಕಡೆ ಹೋಗುತ್ತೆ. 4 ಕಡೆ ವೆಹಿಕಲ್ಸ್ಗಳು ಪಾಸ್ ಆಗ್ತಾ ಇರುತ್ತೆ. ಸೊ ಅತಿ ವೇಗವಾಗಿ ಬಂದಂತಹ ಈ ಟ್ರಕ್ ಆಟೋಗೆ ಡಿಕ್ಕಿಯನ್ನು ಹೊಡೆದಿದೆ. ಆಟೋಗೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಸ್ಥಳದಲ್ಲೇ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು. ಆಟೋ 2 ತುಂಡಾಗಿದೆ. ಅಷ್ಟರ ಮಟ್ಟಿಗೆ ಅಪಘಾತದ ತೀವ್ರತೆ ಇದೆ. ಮತ್ತು ಕಾರಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದವರು ಕೂಡ ಈ ಅಪಘಾತಕ್ಕೀಡಾಗಿದ್ದಾರೆ. ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಆಟೋ ಮತ್ತು ಕಾರಿಗೆ ಕ್ಯಾಂಟರ್ ಲಾರಿ ಡಿಕ್ಕಿ ಹೊಡೆದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಷ್ಟು ಗಂಟೆಗೆ ಆಗಿರುವಂತಹ ಅಪಘಾತ? ಯಾವ ಭಾಗದಿಂದ ಈ ಒಂದು ಟ್ರಕ್ ಬರ್ತಾ ಇತ್ತು? ಈಗಾಗಲೇ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದವರ ಪರಿಸ್ಥಿತಿ ಹೇಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಸುನ್ನಳ್ಳಿ ಜಂಕ್ಷನ್ ಏನಿದೆ, ಅಲ್ಲಿ ಒಂದು ಬೆಳಗ್ಗೆ 7:30 ಸುಮಾರಿಗೆ ಈ ರೀತಿಯಾದಂತಹ ಭೀಕರ ಅಪಘಾತ ಆಗಿರುವಂತದ್ದು. ಅಂದ್ರೆ ಆಲ್ಮೋಸ್ಟ್ ಒಂದು ಲಾರಿ ಏನಿದೆ, ಕ್ಯಾಂಟರ್ ಲಾರಿ, ದೊಡ್ಡ ಲಾರಿ, ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗೆ 7:30 ಸುಮಾರಿಗೆ ಒಂದು ಅನ್ಲೋಡ್ ಮಾಡುವಂತ ಸಂದರ್ಭ ಒಂದು ಮೇನ್ ರೋಡ್ಗೆ ಬಂದಿರ್ತಾನೆ, ಕಾಮಾಕ್ಷಿಪಾಳ್ಯ ಮೇನ್ ರೋಡ್ಗೆ. ಅಲ್ಲಿ ಬರುವಂತ ಸಂದರ್ಭದಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಆ ಪ್ರಾಥಮಿಕ ತನಿಖಾ ಹಂತದಲ್ಲಿ ಗೊತ್ತಾಗಿದೆ. ಬ್ರೇಕ್ ಫೇಲ್ ಆದಂತ ಸಂದರ್ಭದಲ್ಲಿ ಆತ ನೇರವಾಗಿ ಒಂದು ಮೇನ್ ರೋಡ್ಗೆ ಬಂದಂತ ಸಂದರ್ಭದಲ್ಲಿ ಆಟೋದಲ್ಲಿ ಹೋಗ್ತಿದ್ದಂತ ಇಬ್ರು ಅಂದ್ರೆ ಮಹಿಳೆ ಜೊತೆಗೆ ಓರ್ವ ವ್ಯಕ್ತಿ ಏನಿದ್ದಾರೆ, ಆತನಿಗೆ ನೇರವಾಗಿ ಡಿಕ್ಕಿಯನ್ನ ಹೊಡೆದಿದೆ. ನಂತರ ಅಲ್ಲಿಂದ ಮತ್ತೆ ಒಂದು ಕಾರ್ ಕೂಡ ಹೋಗಿದೆ, ಒಂದು ರಿಚ್ ಕಾರು. ಆ ರಿಚ್ ಕಾರ್ಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಲ್ಲಿ ಕೂಡ ಸರಣಿ ಅಪಘಾತವನ್ನ ಮಾಡ್ಕೊಂಡು ಜೊತೆಗೆ ಅಲ್ಲಿ ರೋಡ್ ಸೈಡ್ ಇರುವಂತ ಒಂದು ಶೆಡ್ ರೂಪದಲ್ಲಿರುವಂತಹ ಹೋಟೆಲ್ ಏನಿದೆ ಅದಕ್ಕೂ ಕೂಡ ಡಿಕ್ಕಿ ಆಗಿದೆ. ಆದ್ರೆ ಬೆಳಗ್ಗೆ 7:30 ಸುಮಾರಿಗೆ ಆಗಿರೋದ್ರಿಂದ ಈ ಸಣ್ಣ ಪುಟ್ಟ ಒಂದು ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಇರುವಂತ ಏರಿಯಾ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಪೀಕ್ ಟೈಮ್ ಅಲ್ಲಿ ಆಗಿದ್ರೆ ಇಲ್ಲೂ ದೊಡ್ಡ ಮಟ್ಟದ ಅಪಘಾತ ಆಗ್ತಿತ್ತು. ಆದ್ರೆ ಈ ಒಂದು ಘಟನೆಯಲ್ಲಿ ಇಬ್ರು ಸಾವನ್ನಪ್ಪಿದ್ರೆ, ಮಹಿಳೆ ಕೂಡ ಸಾವನ್ನಪ್ಪಿದ್ದಾಳೆ, ಜೊತೆಲಿ ಆಟೋ ರಿಕ್ಷಾ ಚಾಲಕ ಏನಿದೆ ಆತ ಕೂಡ ಸಾವನ್ನಪ್ಪಿದ್ದಾನೆ. ಒಂದು ಇಬ್ರು ಸಾವಾಗಿದ್ರೆ, ಆದ್ರೆ ಕಾರಿನ ಒಳಗಡೆ ಇನ್ನೊಂದು ಕಾರ್ಗೆ ಏನ್ ಡ್ಯಾಮೇಜ್ ಆಗಿದ್ದಾರೆ, ಅದರಲ್ಲಿ ಮಗು ಕೂಡ ಇತ್ತು ಅಂತ ಹೇಳಲಾಗ್ತಿತ್ತು. ಸದ್ಯ ಅವ್ರು ಕೂಡ ಬಚಾವಾಗಿದ್ರೆ. ಸದ್ಯ ಪೊಲೀಸರು ತನಿಖೆನ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.